ಕಳೆದ 10 ತಿಂಗಳಿನಿಂದಲೂ ಕೂಡ ಹಾಸನಕ್ಕೆ ಹೋಗಬಾರದು ಅಂತೇಳಿ ಹೈಕೋರ್ಟ್ ನಿರ್ಬಂಧವನ್ನ ಹೇರಿತ್ತು ಭವಾನಿ ರೇವಣ್ಣ ಅವರಿಗೆ. ಅದರ ಸಡಿಲಿಕೆಯನ್ನ ಶುಕ್ರವಾರ ಮಾಡಿದ್ರು. ಭವಾನಿ ರೇವಣ್ಣ ಹಾಸನ ಪ್ರವೇಶಕ್ಕೆ ಇದ್ದಂತಹ ನಿರ್ಬಂಧವನ್ನ ಈಗ ಕೋರ್ಟ್ ಸಡಿಲಿಕೆಯನ್ನ ಮಾಡಿದೆ. 10 ತಿಂಗಳ ಬಳಿಕ ಹಾಸನ ಜಿಲ್ಲೆಗೆ ಭವಾನಿ ರೇವಣ್ಣ ಎಂಟ್ರಿಯನ್ನ ಕೊಟ್ಟಿರೋದು. ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ನಿರ್ಬಂಧವನ್ನ ಕೋರ್ಟ್ ವಿಧಿಸಿತ್ತು, ಹಾಸನಕ್ಕೆ ಹೋಗಬೇಡಿ ಅಂತ. ಕಳೆದ ಶುಕ್ರವಾರ ನಿರ್ಬಂಧ ಸಡಿಲಿಕೆಯನ್ನ ಮಾಡಿದ್ರು. ಹಾಗಾಗಿ ಇವತ್ತು ಹಾಸನ ಪ್ರವೇಶವನ್ನ ಮಾಡಿದ್ರು. ಹಿರಿಸಾವೆ, ಚನ್ನರಾಯಪಟ್ಟಣ, ಹೊಳೆನರಸೀಪುರದಲ್ಲಿ ಭರ್ಜರಿಯಾದಂಥ ಸ್ವಾಗತವೇ ಅವ್ರಿಗೆ ಸಿಕ್ತು. ಪಟಾಕಿ ಹೊಡೆದ್ರು, ಜೈಕಾರ ಹಾಕಿ ಸಂಭ್ರಮಿಸಿದ್ರು ಜೆಡಿಎಸ್ನ ಕಾರ್ಯಕರ್ತರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಸೊಸೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಅವರು 10 ತಿಂಗಳ ನಂತರ ಹಾಸನ ಜಿಲ್ಲೆಗೆ ಆಗಮಿಸಿದರೆ ಅವರ ಮೊದಲ ಪ್ರತಿಕ್ರಿಯೆಯನ್ನು ಕೇಳಿದ್ರೆ, ಮೇಡಮ್ ಹೇಳಿ, 10 ತಿಂಗಳ ನಂತರ ಹಾಸನ ಜಿಲ್ಲೆಗೆ ಆಗಮಿಸಿದ್ರೆ ಹೇಗೆ ಅನಿಸ್ತದೆ? ಖುಷಿ ಆಗ್ತಾ ಇದೆ. ಅದೇ 10 ತಿಂಗಳು ಬರಲಿಕ್ಕಾಗಿರಲಿಲ್ವಲ್ಲ, ಅದು ಒಂದು ಇದಿತ್ತು. ಆಮೇಲೆ ನಾನಿನ್ನೂ ನಮ್ಮ ಹಾಸನ ಜಿಲ್ಲೆಗೆ ಅಂದರೆ ಹಿರಿಸೇವೆ ಟೋಲ್ ಕಾಲು ಮಡಗ್ತಿದ್ದಂಗೆ ಜನಗಳು ನೋಡಿ ಏನೋ ಒಂದು ರೀತಿ ಮಾತು ಹೊರಡಲಿಲ್ಲ. ಆಮೇಲೆ ಅವ್ರನ್ನೆಲ್ಲ ಕಾರಿಂದ ಇಳಿದು ಮಾತಾಡಿಸಿ, ಅವರೆಲ್ಲ ತುಂಬ ಜನ ಬಂದಿದ್ದರು. ಅವ್ರನ್ನೆಲ್ಲ ಮಾತಾಡಿಸ್ಬಿಟ್ಟು ಹಾಗೆ ನಾನು ಮತ್ತೆ ಪ್ರಯಾಣ ಮುಂದುವರಿಸ್ದೆ. ಅವ್ರು ವಾಪಸ್ ಹೋಗ್ಲಿಕ್ಕೆ ಕೇಳಿದೆ, ಆದರೆ ಯಾರೂ ಕೇಳಲಿಲ್ಲ. ಒಳನರಸೀಪುರ ಮನೆವರೆಗೂ ಬರ್ತೀವಿ ಅಂತೇಳಿ ಎಲ್ಲ ಜೊತೆಲೇ ಬಂದರು. ಹಾಗೆ ಮಧ್ಯೆ ಒಂದೊಂದು ಪಾಯಿಂಟ್ ಅಲ್ಲಲ್ಲೇ ಒಂದು 10 ಕಿಲೋಮೀಟ್ರ್ ಅಂತರದಲ್ಲೆಲ್ಲ ಒಂದೊಂದು ಕಡೆ ಜನ ಸೇರಿ ನಿಲ್ಲಿಸಿ ಪಾಪ ಅವ್ರ ಸಂತೋಷನ ವ್ಯಕ್ತಪಡಿಸಿದ್ರು. ಹಾರ ಹಾಕೋದ್ರಿಂದ, ಆರತಿ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದರಲ್ಲೂ ಪಟಾಕಿ ಸಿಡಿಸೋದ್ರಿಂದ ಹಿಡಿದು ಎಲ್ಲನೂ ಸಂತೋಷ ವ್ಯಕ್ತಪಡಿಸಿದ್ರು. ನಾನು ಅವ್ರಿಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಅಂದರೆ ತುಂಬ ನನಗೆ ಒಂಥರ ದುಃಖ ತುಂಬ ತೋರಿಸ್ಕೋಬಾರ್ದು ಅನ್ನೋ ಕಾರಣಕ್ಕೆ ಆಮೇಲೆ ಅವರು ಇಲ್ಲಿ ಒಳನರಸೀಪುರದವರೆಗೂ ಬಂದು ಈಗಲೂ ಜನ ಎಲ್ಲ ಹೊರಗಡೆ ಇದ್ದಾರೆ. ಹಾಗಾಗಿ ತುಂಬ ಸಂತೋಷ ಆಯಿತು.